ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಮ್ಮ ಮಗುನ ಎಲ್ಲಿಟ್ಟಿದ್ದೀರಾ ಮಾವ? ಇವ್ರು ಚಿಕ್ಕಪ್ಪ ಹರಿ ಹತ್ರ ಇದೆ ಅಂತ. ಇಷ್ಟು ದಿನ ನಿಮ್ಮ ಹತ್ರನೇ ಇತ್ತಲ್ಲ, ಈಗ ಹೇಗೆ ಅವ್ರ ಹತ್ರ ಹೋಯ್ತು? ಅದು ಶಿವನೇ, ಮೈಯೆಲ್ಲ ಸುಡ್ತಾ ಇದೆಯಲ್ಲ, ಏನಪ್ಪ ಮಾಡತ್ತೀಗ? ಮಗುಗೆ ತುಂಬ ಜ್ವರ ಬಂದಿದೆ ಬಾಸ್, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬೇಕಾದ್ರೆ ಡಾಕ್ಟರ್ನ ಅಲ್ಲಿಗೆ ಕಳಿಸ್ತೀನಿ. ನೀನು ಅದೇನು ಟ್ರೀಟ್ಮೆಂಟ್ ಕೊಡಿಸ್ತೀಯೋ ಅಲ್ಲೇ ಕೊಡಿಸು. ಬಾ ಗುಂಡಾಕಣ. ಮೊದಲು ಡಾಕ್ಟರ್ ಬರಲಿ, ಆಮೇಲೆ ಗುಂಡಾಕಣ. ಡಾಕ್ಟರ್ ಬರ್ತಾರೆ, ನೀನು ಕೂಲ್ ಡ್ರಿಂಕ್ಸ್ ತಗೊಂಬ ಹೋಗ. ಬೇಡ ಮರಯ್ಯ. ಪರವಾಗಿಲ್ಲ, ಹೋಗೋ, ಡಾಕ್ಟರ್ ಬರ್ತಾರೆ. ಫೋನ್ ಮಾಡಿದ್ದೀನಿ ಅನ್ನಲ್ಲ, ಹೋಗು. ಅಮ್ಮ ಜಾಸ್ತಿ ಕುಡಿದ್ಬಿಟ್ಟೆ ಅನ್ಸುತ್ತೆ. ಮಗುನೇ ಕಾಣ್ತಿಲ್ವಲ್ಲ? ಅಬ್ಬು, ಅವನು ಕಾಣ್ತಿಲ್ಲ. ಮಗುನೇನಾರ ಅವ್ನು ತಗೊಂಡೋಗ್ಬಿಟ್ಟ. ಶ್ರೀ, ನಿಮ್ಮ ಚಿಕ್ಕಪ್ಪ ಎಲ್ಲೇ ಇದ್ರು ಹುಡುಕಿ ಮಗುನ್ ತರೋಣ. ನಡಿ ಶ್ರೀ, ನಡಿ. ಜಾನುವೆ, ನನಗೆ ಕ್ಷಮಿಸಮ್ಮ. ಹರಿ ಕೆಟ್ಟವನು ಅಂತ ಗೊತ್ತಿತ್ತು, ಆದರೆ ಇಷ್ಟು ಕೀಳ್ಮಟ್ಟ ಕಿಳಿತಾನೆ ಅಂತ ಗೊತ್ತಿರಲಿಲ್ಲ. ಸ್ವಂತ ಅಣ್ಣನ ಮಗನ ಮಗುನ ಕಳ್ತನ ಮಾಡೋದು ಅಂದರೆ ಛೇಚೆ. ಮಗುಗೆ ಹುಷಾರ್ ಬೇರೆ ಇರ್ಲಿಲ್ವಂತೆ. ಹರಿಭಾವನ್ಗೆ ನಿಮ್ಮ ಮೇಲೆ ಶ್ರೀ ಮೇಲೆ ಕೋಪ ಇದೆ, ಸೇಡಿನ ಭಾವ ಇದೆ. ಆದರೆ ಆ ಸಣ್ಣ ಮಗು ಏನು ಮಾಡಿತ್ತತ್ತೆ? ಆ ಚೆನ್ಕೇಶವನು ಹರಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಇಬ್ರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಅವ್ರಿಗೆಲ್ಲ ಮನುಷ್ಯತ್ವದ ಪಾಠ ಹೇಳ್ಕೊಡಕ್ಕಾಗತ್ತಾ? ಕಲಿಯುಗದ ರಾಕ್ಷಸರು ಅವರು. ಹರಿಭಾವ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಮಗು ಎಲ್ಲಿದೆ ಅಂತ ಗೊತ್ತಾಗತ್ತೆ. ಆದರೆ ಭಾವ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಪೊಲೀಸ್ನವರು ಅವನ್ನ ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ ಅಂತ ಶ್ರೀ ಹೇಳ್ದ. ಎಷ್ಟು ದಿನ ಅಂತ ಪೊಲೀಸ್ನವರಿಂದ ತಪ್ಪಿಸ್ಕೊಳಕ್ಕಾಗುತ್ತೆ? ನನ್ನ ಕೈಗೆ ಸಿಗಲಿ ಅವನು. ಈ ಜನ್ಮದಲ್ಲಿ ಅವನ ಇಂಥ ಕೆಲಸ ಮಾಡಬಾರ್ದು. ಹಾಗೆ ಪಾಠ ಕಲಿಸ್ತೀನಿ. ಹರಿಭಾವ ಮಾಡಿದ ಕೆಲಸಕ್ಕೆ ಪಾಪ ನಮ್ಮ ಜಾನ್ವಿ ಅನ್ಭವಿಸ್ಬಾರ್ದು ನೋವೆಲ್ಲ ಅನ್ಭವಿಸ್ತಿದ್ದಾಳೆ. ಅದ್ರ ಫಲ ಅವ್ರನ್ನ ಸುಮ್ಮನೆ ಬಿಡಲ್ಲ. ಇವತ್ತೆಲ್ಲ ನಾಳೆ ಅವರು ಅನ್ಭವಿಸ್ತಾರೆ, ನೋಡ್ತೀರಿ. ಮೊದಲು ಅವನ ಹತ್ರ ಇರೋ ನಮ್ಮ ಮಗು ನಮಗೆ ಸಿಗಲಿ, ಆಮೇಲೆ ಅವನಿಗೆ ಹೇಗಾದರೂ ನಾಶ ಆಗಲಿ. ಅತ್ತೆ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಹರಿಭಾವ ಮಗುನ ಯಾಕೆ ಕಿಡ್ನಾಪ್ ಮಾಡಿದ್ರು? ದುಡ್ಡುಗೋಸ್ಕರ ಮಾಡಿದಿದ್ರೆ ಮಗುನ ಮುಂದೆ ಇಟ್ಕೊಂಡು ಇಷ್ಟೊತ್ತಿಗಾಗಲೇ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಿದ್ರು. ಹಾಗೆ ಮಾಡಿಲ್ಲ. ಮತ್ತು ಅವ್ರ ಉದ್ದೇಶ ಏನಿರ್ಬೋದು? ಅವನಿಗೆ ಹಣಕ್ಕಿಂತ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಮುಖ್ಯವಾಗಿದೆ. ಅದಕ್ಕೆ ನಾವು ಮಗುನ ಕಳ್ಕೊಂಡು ಸಂಕಟ ಪಡೋ ಥರ ಮಾಡಿದ್ದಾನೆ. ಆದರೆ ಇದಕ್ಕೆಲ್ಲ ಒಂದು ಕೊನೆ ಅಂತ ಇದ್ದೇ ಇರುತ್ತೆ ವಸುಧಾ. ಏಯ್, ಯಾವನು? ಏನು ಮತ್ತೆ ಬಂದ್ಬಿಟ್ಟಿದ್ದೀರಾ? ನಂದೇನು ತಪ್ಪಿಲ್ಲ ಅಂತ ಅವತ್ತೇ ಗೊತ್ತಾಯ್ತಾಳೆ ನಿಮಗೆ. ಹೋಗ್ರಿ, ಮಗುನ ಹುಡ್ಕೋಗ್ರಿ. ಏಯ್, ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯಾ? ನೀನೇ ಮಗುನ ಕದ್ದಿದ್ಯಾ ಅನ್ನೋದನ್ನ ಪಕ್ಕಾ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಬೇಕಾದ ಸಾಕ್ಷಿನ ಕೂಡ ಕರ್ಕೊಂಡು ಬಂದಿದ್ದೀನಿ.
ಯಾಕೆ ಗುರಾಸ್ತೀಯ? ನೀನು ಶಿಷ್ಯನ ಕೈಯಿಂದ ನನಗೆ ಮದ್ದಿನ ಪುಡಿ ಹಾಕ್ಸಿ ಮಲಗಿಸಿ ಮಗು ಎತ್ಕೊಂಡು ಹೋಗಿದ್ದೀಯ. ನಾನು ಬಿಟ್ಟು ಬಿಡ್ತೀನ? ಬೆನ್ನಿಗೆ ಚೂರಿ ಹಾಕ್ರೆ ನಾನು ಬಿಡ್ತೀನಿ ಏನಯ್ಯ? ಏನು ಹೇಳ್ತಾ ಇದೀಯ ನೀನು? ನನ್ನ ಹತ್ರ ಮಗು ಇದೆ. ಓ, ಮಗುನ ನೀನು ಕದ್ದು ಸಿಕ್ಕ ಹಾಕೊಂಡ್ರದಲ್ದೆ ನೀನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮೇಲೆ ಎತ್ತಾಗಿ ನೀನು ಎಸ್ಕೇಪ್ ಆಗ್ತಾ ಇದೆಯಾ? ನೋಡಿ ಸರ್, ನೋಡು ಶ್ರೀ, ಇವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವನು ಏನೇನೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಕರ್ಕೊಂಬಂದಿದ್ದಾನೆ. ನಾನಂತ ಚಿಲ್ಲರೆ ಕೆಲಸ ಮಾಡ್ತೀನೇನೋ? ಹೇಳಪ್ಪ ಶ್ರೀ. ಚಿಕ್ಕಪ್ಪ, ಬೇಕಿದ್ರೆ ನಿಮ್ಮ ಕಾಲಕ್ಕೆ ಬಿದ್ದುಬಿಡ್ತೀನಿ, ದಯವಿಟ್ಟು ಮಗನ ಕೊಡಿ. ಶ್ರೀ, ಏನು ಹೇಳ್ತಾ ಇದೀಯ ನೀನು? ನಾನು ಇಂಥ ಕೆಲಸ ಮಾಡ್ತೀನೇನೋ? ನಾನು ಯಾಕೋ ನಮ್ಮ ವಂಶದ ಕುಡಿ ನಾನು ಕದೀತೀನಿ? ನಾನು ಅಂಥವನೇನೋ? ಹೇಳಲು ಏನೋ ನೀನು? ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ, ಮೊದಲು ಮಗು ಸಿಗಲಿ. ರವಿ, ಮನೆಯೆಲ್ಲ ಸರ್ಚ್ ಮಾಡು. ಎಲ್ಲ ಮಗು? ಸರ್, ಮಗು ಎಲ್ಲೂ ಕಾಣ್ತಾ ಇಲ್ಲ ಸರ್. ನೋಡಿದ್ರ ಸರ್, ಇಲ್ಲಿ ಯಾವ ಮಗು ಇದೆ ಸರ್? ಸುಮ್ಮನೆ ನನಗೆ ಕಾಟ ಕೊಡ್ತೀರಪ್ಪ. ಹಾಂ, ಆ ಥರದವನ ನಾನು. ಏನಪ್ಪ ಶ್ರೀ, ಸ್ವಂತ ಚಿಕ್ಕಪ್ಪನೇ ನಂಬದೇ ಇದ್ದವನು ಯಾರ್ಯಾರನೋ ನಂಬ್ತೀಯಲ್ಲ? ಏಯ್, ಈ ಡ್ರಾಮಾ ಎಲ್ಲ ಬಿಟ್ಟು ಮಗು ಎಲ್ಲಿದೆ ಅಂತ ಹೇಳು. ಇಲ್ಲ ಅಂತಂದ್ರೆ ನಿನ್ನ ಕೈ ಕಾಲು ಮುರಿದು ಬಿಡ್ತೀನಿ. ಒಂದು ನಿಮಿಷ ಬಂದೆ. ಹಲೋ ಶ್ರೀ, ಎಲ್ಲಿದ್ದೀಯ ನೀನು? ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಗು ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಜ್ಜಿ, ಆದರೆ ಹರಿ ಚಿಕ್ಕಪ್ಪ ಸಿಕ್ಕಿದ್ದಾನೆ. ಏನು? ಹರಿ ಸಿಕ್ಕಿದ್ನ? ಮಗು ಎಲ್ಲಿದೆಯಂತೆ? ಅದಿನ್ನೂ ಬಾಯ್ ಬಿಟ್ಟಿಲ್ಲ ಅವನು. ಅವನಿರೋ ಮನೆ ಎಲ್ಲ ಹುಡುಕ್ಬೇಕಿತ್ತು. ಮನೆ ಪೂರ್ತಿ ನೋಡಿದ್ವಿ ಅಜ್ಜಿ, ಮಗು ಅಲ್ಲೂ ಕಾಣ್ತಿಲ್ಲ. ಅವನಿಗೆ 4 ಬಾರ್ಸಿ ಕೇಳಬೇಕಿತ್ತು. ಅದೇ ಪ್ರಯತ್ನ ಮಾಡ್ತಿದ್ದೀವಿ ಅಜ್ಜಿ, ಆದ್ರೂ ಬಾಯ್ ಬಿಡ್ತಿಲ್ಲ ಅವನು. ಅವನು ಬಾಯ್ ಬಿಡ್ತಿಲ್ಲ ಅಂದ್ರೆ ಅವನಿಗೆ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಅವನು ಎಲ್ಲಿದ್ದಾನೆ ಹೇಳು. ಬರ್ತೀನಿ. ಬೇಗ ಬನ್ನಿ. ಅತ್ತೆ, ಶ್ರೀ ಏನು ಹೇಳ್ದ? ಮಗು ಸಿಕ್ತಂತ? ಮಗು ಸಿಕ್ಕಿಲ್ವಂತೆ, ಹರಿ ಸಿಕ್ಕಿದಾನಂತೆ. ಮಗು ಎಲ್ಲಿದೆ ಅಂತ ಕೇಳಿದ್ರೆ ಬಾಯ್ ಬಿಡ್ತಾ ಇಲ್ವಂತೆ. ಅಯ್ಯೋ ದೇವ್ರೆ, ಈ ಹರಿಭಾವಂಗೆ ಏನಾಯ್ತು? ಮಗು ಎಲ್ಲಿದೆ ಅಂತ ಹೇಳಕ್ಕೆ ಅವ್ರಿಗೆ ಎಂದಾಡಿ. ಬನ್ನಿ ಅತ್ತೆ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಹೋಗಿ ಅವ್ರ ಕೈ ಕಾಲು ಹಿಡ್ಕೊಂಡು ನಮ್ಮ ಮಗು ನಮಗೆ ಕೊಡಿ ಅಂತ ಕೇಳ್ಕೊಳ್ಳೋಣ. ನಾವು ಯಾಕೆ ಮರ್ಯಾದೆಯಿಂದ ಬಗಳು, ಮಗುನ ಎಲ್ಲಿಟ್ಟಿದ್ಯಾ ಅಂತ. ಹೇಳಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾನು ಸಾಯಿಸ್ಬಿಡ್ತೀರಾ? ಸಾಯಿಸಿ. ನೀವು ನನ್ನನ್ನು ಇಲ್ಲಿ ಸಾಯಿಸಿದ ಮರುಕ್ಷಣನೇ ಅಲ್ಲಿ ನಿಮ್ಮ ಮುದ್ದು ಪಾಪುನು ಶ್ರೀ ಚಿಕ್ಕಪ್ಪ, ಪ್ಲೀಸ್ ನಿಮಗೇನು ಬೇಕು ಹೇಳಿ, ನಾನು ನಿಮಗೆ ಕೊಡ್ತೀನಿ. ಆದರೆ ಪ್ಲೀಸ್ ಮಗುನ ಕೊಟ್ಬಿಡಿ. ಎಲ್ಲರ ಕಾಲು ಎಳೀತದೆ ಕಾಲ. ಅವತ್ತು ನನ್ನ ಕಾಲು ಎಳೆದಿತ್ತು ಕಾಲ, ಇವತ್ತು ನಿನ್ನ ಕಾಲ ಎಳಿತಾ ಇದೆ ಕಾಲ. ವೇದ ಅಂತ ಕೇಳಕ್ಕಲ್ಲ ನಾವಿಲ್ಲಿ ಬಂದಿರೋದು. ಮರ್ಯಾದೆಯಿಂದ ಹೇಳು,
ಮಗುನ ಎಲ್ಲಿಟ್ಟಿದ್ಯಾ ಅಂತ ಹೇಳಿ. ಅಷ್ಟೆಲ್ಲ ಸುಲಭವಾಗಿ ಎಲ್ಲ ಹೇಳ್ಬಿಡು ಹಂಗಿದ್ರೆ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಬೇಕಾಗಿತ್ತು ದೇವರು? ಹಾಂ, ಅದು ಬೆಟ್ಟ ಹತ್ತಿದ ಮೇಲೆ ಬಾವುಟ ನೆಡಲೇಬೇಕು, ಇಲ್ಲಾಂದ್ರೆ ಹತ್ತಿದ್ದಕ್ಕೆ ಏನು ಉಪಯೋಗ ಹೇಳಿ? ನೋಡಿ ಬಸವ, ನಿಮಗೆ ನನ್ನ ಜೆಂಡ ಅಜೆಂಡ ಯಾವುದೂ ಅರ್ಥ ಆಗಲ್ಲ. ಅದೆಲ್ಲ ಇವನ್ಗೆ ಅರ್ಥ ಆಗುತ್ತೆ. ಏನ ಏನ ಅಲ್ಲೇನಾ ಆಗ್ತಾನೆ? ಚೇರ್ಸ್ 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 ಕಡಲೆ ಕುಡುಕ್ ನನ್ನ ಮಗನೇ. ಅಯ್ಯೋ, ಮಾತೃಶ್ರೀ ಅನ್ನಪೂರ್ಣಮ್ಮನವರು ಈ ಬಡ ಕುಚ್ಚೇರಣ ಮನೆಗೆ ಅಡ್ಬಿದೆ. ಹೇ ದುಷ್ಟ, ಎಲ್ಲೋ ನನ್ನ ಮೊಮ್ಮಗು ಹೇಳೋ. ಅನ್ನಪೂರ್ಣಮ್ಮನವ್ರೆ, ಸಮಾಧಾನ ಸಮಾಧಾನ, ಗಾಬರಿ ಆಗಬೇಡಿ. ನಿಮ್ಮ ಮಗು ಎಲ್ಲಿರಬೇಕೋ ಅಲ್ಲೇ ಸುರಕ್ಷಿತವಾಗಿದೆ. ಆದರೆ ನಾನು ಮಾತ್ರ ಅದನ್ನು ಹೇಳೋಕ್ಕಾಗಲ್ಲ. ಪ್ಲೀಸ್ ಚಿಕ್ಕಪ್ಪ, ನನ್ನ ಮಗು ಎಲ್ಲಿದೆ ಅಂತ ಹೇಳಿ, ನಿಮಗೇನು ಬೇಕಾದ್ ಕೊಡ್ತೀವಿ. ಅದನ್ನು ಹೇಳಬೇಕಾದವರು ನಮ್ಮ ಪರಮ ಪೂಜ್ಯ ಮಾತಾಜಿಯವರು. ಅವ್ರು ಏನು ಹೇಳ್ತಾರೋ ಕೇಳೋಣ, ಚಿತ್ತಗೊಟ್ಟು ಆಲಿಸುತ್ತೇವೆ. ಕೇವಲ ದುಡ್ಡಿಗೆ ಆಸ್ತಿಗೋಸ್ಕರ ನಮ್ಮ ಮೊಮ್ಮಗುನ ಕದ್ದಿದೆಯಲ್ಲ ನೀನು, ನಾಚಿಕೆ ಆಗಲ್ವಾ ನಿನಗೆ? ನಿನ್ನಾಗೆ ದುಡ್ಡಿಗೆ ಆಸ್ತಿಗೆ ಆಸೆ ಪಡೋರಲ್ಲ ನಾವು. ಇಡೀ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿದ್ದೀನಿ, ತಗೋ. ಇವಾಗಲಾದ್ರೂ ನಮ್ಮ ಮಗು ಎಲ್ಲಿದೆ ಅಂತ ಹೇಳೋ. ಇದು ಬುದ್ಧಿವಂತಿಕೆ ಅಂದರೆ. ಈ ಕೆಲಸ ಮುಂಚೆನೇ ಮಾಡಿಬಿಟ್ಟಿದ್ರೆ ಟೆನ್ಷನ್ನೇ ಆಗ್ತಿರ್ಲಿಲ್ವ ಯಾರಿಗೂ? ಹಾಂ, ಜಸ್ಟ್ ಎ ಮಿನಿಟ್. ಒಂದು ನಿಮಿಷ, ಮಗುಗೆ ಏನು ಮಾಡಬೇಡ. ಪ್ಲ್ಯಾನ್ ಚೇಂಜ್ ಆಗಿದೆ. ಮಗುನ ಸೀದಾ ಇಲ್ಲಿಗೆ ಕರ್ಕೊಂಬ. ಏನು ಮಗುನ ಸಾಯಿಸ್ಬಿಡು ಅಂದ್ರ? ನಂಗೇನು ಕೇಳಿಸ್ತಾ ಇಲ್ಲ ಬಾಸ್. ನಾ ಕೆಲಸ ಮುಗಿಸ್ಬಿಟ್ಟು ಅವನಿಗೆ ಫೋನ್ ಮಾಡ್ತೀನಿ. ಮಗುನ ಸಾಯಿಸ್ಬೇಡ. ಹಲೋ ಹಲೋ ಅಲ್ಲ, ಕೇಳಿಸ್ತಾ ಇದೀನೋ? ಮಗುನ ಸಾಯಿಸ್ಬೇಡ ಅಂದೆ. ಹಲೋ ಹಲೋ, ಸಾಯಿಸ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಸಾಯಿಸ್ಬೇಡ ಅಂದೆ. ಹಲೋ ಚಿಕ್ಕಪ್ಪ, ಸಾಯಿಸ್ಬೇಡ ಅಂತೆಲ್ಲ ಹೇಳ್ತಿದ್ದೀರಲ್ಲ, ನಮ್ಮ ಮಗುಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪ್ಲೀಸ್ ಚಿಕ್ಕಪ್ಪ, ನನ್ನ ಮಗುಗೆ ಏನು ಮಾಡಬೇಡಿ. ಪ್ಲೀಸ್ ನನ್ನ ಮಗು ಕೊಟ್ಬಿಡಿ. ಫೋನ್ ಬೇರೆ ಹಾಳಾದ್ದು, ಸರಿಯಾದ ಟೈಮಿಗೆ ಕೈ ಕೊಡುತ್ತೆ. ಥತ್ ಏಯ್, ಫೋನ್ ಹಾಳಾಗೋಗ್ಲಿ ಕಣೋ. ಮಗು ಎಲ್ಲಿದೆ ಅನ್ನೋ ಜಾಗನಾರು ನಿನಗೆ ಗೊತ್ತಲ್ಲ, ಅಟ್ಲೀಸ್ಟ್ ಅದನ್ನ ತೋರ್ಸ್ ನಡಿ. ಪ್ಲೀಸ್ ಚಿಕ್ಕಪ್ಪ, ಮಗು ಎಲ್ಲಿದೆ ಅಂತ ತೋರಿಸಿ.
ಮಾಡ್ತಿದ್ದ ಅವ್ಯವಹಾರನ ಜಾನು ಕಂಡಿಡ್ದು ನಿನ್ನನ್ನು ಕೆಲಸದಿಂದ ತೆಗೆದಾಕೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂಥ ಕ್ರೂರ ಕೆಲಸ ಕೈ ಹಾಕಿದೆಯಲ್ಲ, ನಿಂಗೆ ಸ್ವಲ್ಪ ನಾಚಿಕೆನ ಆಗಲ್ವಾ? ಇನ್ಸ್ಪೆಕ್ಟರ್, ಇವನನ್ನು ಮಾತ್ರ ಸುಮ್ಮನೆ ಬಿಟ್ಬೇಡಿ, ಸಾಯೋವರೆಗೂ ಜೈಲಲ್ಲಿ ಕೊಲೆ ಹಾಗೆ ಮಾಡಿ. ನೀನು ಈ ಮಟ್ಟ ಕಿಳಿತಿ ಅಂತ ಗೊತ್ತಿದ್ದಿದ್ರೆ ನೀನು ಹುಟ್ಟಿದಾಗಲೇ ನಿನ್ನ ಕತ್ತಿಸ್ಕಿ ಸಾಯಿಸ್ತಾ ಇದ್ದೆ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇಂಥವ್ರನ್ನ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಶ್ರೀ. ಇಂಥವ್ರನ್ನ ದಯವಿಟ್ಟು ಇನ್ಮೇಲೆ ಹತ್ರ ಸೇರಿಸ್ಬೇಡಿ. ಜಾಹ್ನವಿ ಅವರೇ, ಇನ್ನಾದರೂ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್. ನನ್ನ ಮಗುನ ಹುಡುಕೋದಕ್ಕೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮಗೆ ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ತುಂಬ ಥ್ಯಾಂಕ್ಸ್. ನಾವಿನ್ನು ಬರ್ತೀವಿ. ಹೈ ಕರ್ಕೊಂಬಂದು. ಅಯ್ಯೋ, ಮಗು ಮೈ ಸುಡ್ತಾ ಇದೆ, ವಿಪರೀತ ಜ್ವರ. ಬೇಗ ಹಾಸ್ಪಿಟ್ಲಿಗೆ ಹೋಗೋಣ. ನಡಿ ನಡಿ. ಜಾನು, ಮಗುಗೇನೂ ಆಗಲ್ಲ, ನೀನು ಧೈರ್ಯವಾಗಿರು. ಯಾಕೆ ಅಳ್ತಿದೀಯಾ? ಮಗುಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಶ್ರೀ. ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಬದುಕಿರಲ್ಲ. ಅದನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಶ್ರೀ. ಜಾನು, ಮಗುಗೇನೂ ಆಗಲ್ಲ, ನೀನು ಭಯ ಪಡಬೇಡ. ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ಅಳ್ಬೇಡ ಜಾನು ನೀನು. ಡಾಕ್ಟರ್, ನನ್ನ ಮಗುಗೇನೂ ಆಗಿಲ್ಲ ಅಲ್ವಾ? ಆರೋಗ್ಯವಾಗಿದೆ ಅಲ್ವಾ? ಹೇಳಿ ಡಾಕ್ಟರ್, ನನ್ನ ಮಗುಗೇನೂ ಆಗಿಲ್ಲ ಅಲ್ವಾ? ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಮಗು ಹುಟ್ಟಿದಾಗಿಂದ ತಾಯಿ ಎದೆ ಹಾಲು ಕುಡ್ದಿಲ್ಲ, ಬರೀ ಬಾಟ್ಲಿ ಹಾಲು ಕುಡ್ದಿರೋದಕ್ಕೆ ಮಗು ವೀಕ್ ಆಗಿದೆ. ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ. ಸ್ವಲ್ಪ ಧೈರ್ಯ ತಗೊಳ್ಳಿ. ಏನು ಹೇಳ್ತಿದ್ರ ಡಾಕ್ಟರ್? ಮಗು ಆರೋಗ್ಯ ಸರಿ ಇಲ್ಲ, ಏನು ಕೊಟ್ಟರು ಜೀರ್ಣ ಮಾಡ್ಕೋತಾ ಇಲ್ಲ. ಸದ್ಯಕ್ಕೆ ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟಿದ್ದೀವಿ, ಜ್ವರ ಕಡಿಮೆ ಆಗುತ್ತೆ. ಹಾಗಾದ್ರೆ ಮಗು ಗುಣ ಆಗೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಡಾಕ್ಟರ್? ಈಗಲೇ ಏನೂ ಹೇಳೋಕ್ಕಾಗಲ್ಲ, ಮಗು ಕಂಡೀಷನ್ನು ಕ್ರಿಟಿಕಲ್ ಆಗಿದೆ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಜಾನ್ವಿ, ಅಳಬೇಡಮ್ಮ, ಸ್ವಲ್ಪ ಧೈರ್ಯ ತಂದ್ಕೊಮ್ಮ. ಮಗುಗೆ ಏನೂ ಆಗಲ್ಲ. ನೀನು ಮಾಡಿದ್ದು ವ್ರತ ಪೂಜೆಗೆ ಮಗು ಚೆನ್ನಾಗಾಗುತ್ತೆ. ಧೈರ್ಯ ತಂದ್ಕೊಮ್ಮ.